ಬೆಟ್ಟದ ಥರ ಬಂದ ಕಷ್ಟ ಮಂಜಿನ ಕರ್ಗೋಯ್ತು ನೋಡಿ ಸರೋಜ. ವಿಷ್ಣುವ್ರು ಅವರಾಗೆ ಬಂದು ಮದುವೆ ವಿಚಾರನ ಪ್ರಸ್ತಾಪ ಮಾಡಿ ನಮ್ಮ ಟೆನ್ಷನ್ ಎಲ್ಲ ದೂರ ಮಾಡಿಬಿಟ್ರು ನೋಡು. ಹೌದು ರೀ, ನಾನು ಆವಾಗಲೇ ಹೇಳಿಲ್ವಾ ಇದು ದೇವ್ರು ಮಾಡಿರೋ ಜೋಡಿ ಅಂತ. ಹಾಗಾಗಿ ಎಲ್ಲ ಸಾಂಗವಾಗಿ ನೆರವೇರ್ತಾ ಇದೆ. ಬನ್ನಿ, ಮಾತಾಡಿದ್ರ ಅಮೃತನ ಜೊತೆ? ಏನಿಲ್ಲ ನಿಮ್ಮ ಸೊಸೆ. ಎಂಥ ಸಂಸ್ಕಾರ ಕಲಿಸ್ಕೊಟ್ಟಿದ್ದೀರ ತಾಯಿ ನಿಮ್ಮ ಮಗಳಿಗೆ. ಮುಖ ಕೂಡ ನೋಡಿದೆ, ನೆಲ ನೋಡಿಕೊಂಡೇ ಮಾತಾಡಲು. ದೊಡ್ಡವರಿಗೆ ಮರ್ಯಾದೆ ಕೂಡ ಇಂಥ ಗುಣಗಳು ತುಂಬ ಅಪರೂಪ. ಏನು ನಯ, ವಿನಯ, ವಿಧೇಯತೆ. ಇಂಥ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾಳೆ ಅಂದರೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ವಿಕ್ರಮ್ ಅವರೇ. ವಾರೇ ವಾ ಸರ್ಪವೇ, ಎಲ್ಲರೂ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ಟಿದೆಯಲ್ಲ, ಮೆಚ್ಚಬೇಕು ನಿಮ್ಮ ಪ್ರತಿಭೆನ. ಅಮೃತನೇ ಬಂದು ಬಾಮ. ಅಮೃತ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಿದೆಯಮ್ಮ. ಇನ್ನು ಮುಂದೆ ನಮ್ಮ ಅರ್ಜುನ್ ಬಾಳು ಬಂಗಾರ. ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂಭ್ರಮ ಇವಿಷ್ಟೇ ಇರುತ್ತೆ. ನೋಡ್ತೀರಿ, ಇನ್ಮೇಲೆ ನಿಮ್ಮ ಮಗ ಅರ್ಜುನ್ ಬಾಳು ಬಂಗಾರ ಅಲ್ಲ, ನರಕ. ನಿಮ್ಮ ಮನೇಲಿ ತುಂಬೋದು ಸುಖ, ಶಾಂತಿ, ಸಂಭ್ರಮ ಅಲ್ಲ, ಬರೀ ಸೂತಕ. ಅದೆಲ್ಲ ಸರಿ, ಆದರೆ ಏನು ಸರೋಜ ಅವರೇ? ಅದು ಮಯೂರಿ. ಹೌದು ಪಾಪ, ಮಯೂರಿನೂ ನಮ್ಮ ಮಗಳ ಥರನೇ ಅಲ್ವಾ. ಅವಳ ಜೀವನನೂ ಹಾಳಾಗಬಾರ್ದು. ಅವಳು ಈ ವಿಷಯನ ಹೇಗೆ ತಗೊಳ್ತಾಳೆ ಅಂತ. ನಿಮ್ಮ ಕಾಳಜಿ ಗೊಂದಲ ಎಲ್ಲ ನನಗೆ ಅರ್ಥ ಆಗುತ್ತೆ. ಮಯೂರಿಗೆ ನಾವೇ ಮುಂದೆ ನಿಂತು ಒಂದು ಒಳ್ಳೆ ಹುಡುಗನ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬಿಡಿ, ಎಲ್ಲ ಒಳ್ಳೆಯದಾಗತ್ತೆ. ಹಾಂ ಸರಿ, ಹಾಗಾದರೆ ನಾನಿನ್ನು ಹೊರಡ್ತೀನಿ. ಹಾಂ, ಹೆಣ್ಣು ಕೇಳೋಕ್ಕೆ ಶಾಸ್ತ್ರೋಕ್ತವಾಗಿ ಮನೆಯವ್ರನ್ನೆಲ್ಲ ಕರ್ಕೊಂಡು ಮತ್ತೆ ಬರ್ತೀನಿ. ಬಲ್ಲ? ಬರ್ತೀನಮ್ಮ ಅಮೃತ. ಏನಾಗ್ತಿದೆ ಇಲ್ಲಿ? ದಿಗ್ಬಂಧನದಲ್ಲಿರೋ ನಮ್ಮ ಶತ್ರು ನಮ್ಮ ಕೈ ತಪ್ಪಿ ಹೋಗೋ ಸೂಚನೆ ಕಾಣಿಸ್ತಾ ಇದೆಯಲ್ಲ. ಏನಾಗ್ತಿದೆ ಕಾನಿಷ್ಕ? ಹೌದೇನ್ರಿ? ಹ್ಞೂ ಏಮ್ಮ, ಈ ಮದುವೆ ವಿಚಾರ ನಮ್ಮ ಹತ್ರ ಪ್ರಸ್ತಾಪ ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ರಂತೆ. ಆದರೆ ಹೇಗೆ ಹೇಳೋದು ಅಂತ ಒದ್ದಾಡ್ತಾ ಇದ್ರಂತೆ. ಅಷ್ಟರಲ್ಲಿ ನಾನೇ ಅವ್ರ ಮನೆಗೆ ಹೋದೆ. ಅವರೆಲ್ಲರೂ ತುಂಬ ಖುಷಿಪಟ್ಟರು. ಅದರಲ್ಲೂ ಸರೋಜ ಅವರಂತೂ ಅವ್ರ ಮಗಳು ಮದುವೆ ಬಗ್ಗೆ ತುಂಬ ಸಂತೋಷದಲ್ಲಿದ್ದಾರೆ ಕಣೆ. ಸಹಜ ಅಲ್ವೇನ್ರಿ? ಅಂತೂ ಇಂತೂ ನಮ್ಮ ಅರ್ಜುನ್ ಬಾಳಲ್ಲಿ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಅಪ್ಪ, ಅಮೃತ ಅವ್ರು ಸಿಕ್ಕಿದ್ರಾ? ಅವ್ರ ಹತ್ರ ಮಾತಾಡಿದ್ರಾ? ಏನಂದ್ರು? ಸಮಾಧಾನ ಸಮಾಧಾನ. ಅಪ್ಪ ಕುಲದೀಪಕ, ನೀನು ಮದುವೆ ಆಗಬೇಕು ಅಂತಿರೋ ಹುಡುಗಿ ಹತ್ರ ನಾನೇ ನೇರವಾಗಿ ಮಾತಾಡಿ ಬಂದೆ. ಅವರು ಈ ಮದುವೆ ಒಪ್ಕೊಂಡಿದ್ದಾರೆ, ಸರಿನಾ? ಇಲ್ಲಿ ನೋಡಿಪ್ಪ, ಹೇಗೆ ಒಳ್ಳೆ ಹುಡುಗಿ ಥರ ನಾಚ್ಕೋತಿದ್ದಾನೆ. ಇಷ್ಟು ದಿವಸ ಒಳ್ಳೆ ಮುದುಡಿದ ತಾವರ ಥರ ಇತ್ತು ಮುಖ, ಹೀಗೆ ನೋಡಿ ಹೆಂಗೆ ಅರಳ್ತಾ ಇದೆ ಅಂತ. ಹಾಂ ಸರಿ ಸರಿ, ಈಗ ಎಲ್ಲರೂ ಕೇಳಿಸ್ಕೊಳ್ಳಿ. ನೋಡಿ,
ಈ ವಿಚಾರ ನಮ್ಮ 4 ಜನರ ಮಧ್ಯದಲ್ಲಿ ಮಾತ್ರ ಇರಲಿ. ಹೇಮಾ, ನೀನು ಅಮ್ಮನ ಹತ್ರ ಈ ವಿಚಾರ ಮಾತಾಡೋದಕ್ಕೆ ಹೋಗ್ಬೇಡ. ಸಮಯ ಸಂದರ್ಭ ನೋಡಿಕೊಂಡು ನಾನೇ ಅಮ್ಮನ ಹತ್ರ ಮಾತಾಡ್ತೀನಿ. ಈ ಮದುವೆಗೆ ಅಮ್ಮನ ಒಪ್ಪಿಸೋ ಜವಾಬ್ದಾರಿ ನಂದು. ಆಯ್ತು ರೀ, ಅಷ್ಟರಲ್ಲಿ ಮದುವೆಗೆ ಏನೇನು ತಯಾರಿ ಬೇಕೋ ಎಲ್ಲ ಮಾಡ್ಕೊಂಡು ಬಿಡೋಣ. ಇಲ್ಲಾಂದರೆ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಗಡಿಬಿಡಿ ಆಗಿಬಿಡುತ್ತೆ. ಏನು ಮದುವೆಯಾಗಿ ಹೊರಟೋಗ್ತಾ ಇದ್ದಾಳೆ. ಅವಳು ಹೊರಟೋದ್ಮೇಲೆ ಮತ್ತೆ ಈ ಮನೆ ಖಾಲಿ, ಮತ್ತೆ ಅದೇ ಬಂಜೆತನ. ಆ ದೇವರು ನನ್ನ ಹಣೆಲಿ ತಾಯ್ತನ ತಾತ್ಕಾಲಿಕ ಆಗೋ ಥರ ಮಾಡಿಬಿಟ್ಟರಿ. ಅಪ್ಪ ಅಮ್ಮ, ನೀವಿಬ್ಬರು ಅಮೃತನ್ನ ಎಷ್ಟು ನಿಸ್ವಾರ್ಥವಾಗಿ ಪ್ರೀತಿಸ್ತೀರ ಅಲ್ವಾ? ನಾನು ಯಾರು ಏನು ಒಂದು ವಿಚಾರಿಸ್ದೆ ಮನೆಗೆ ಕರ್ಕೊಂಡು ಬಂದ್ರಿ. ಸ್ವಂತ ಮಗಳ ಥರ ಪ್ರೀತಿ ತೋರಿಸಿದ್ರಿ, ಮಮತೆ ಕೊಟ್ರಿ, ವಿಶ್ವಾಸ ಕೊಟ್ರಿ. ಅದಕ್ಕೆ ಪ್ರತಿಯಾಗಿ ನಾನು ನಿಮಗೇನು ಕೊಡಲಿ? ನಿಮ್ಮ ಪ್ರೀತಿಯ ಋಣ ನನ್ನ ಮೇಲಿದೆ ಅಮ್ಮ. ಈ ಮಗಳು ನಿಮ್ಮ ಋಣನ ತೀರ್ಸೋದಕ್ಕೆ ಬಂದಿದ್ದಾಳೆ. ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನ ಪೂರಣ ಜಗತ್ಕಾರಣ ಸತ್ಯ ದೇವ ದೇವ ಪ್ರಿಯ ವೇದ ವೇದಾರ್ಥ ಸಾರ ಯಜ್ಞ ಯಜ್ಞೋಮಯ ನಿಶ್ಚಲ ದುಷ್ಟ ನಿಗ್ರಹ ಸಪ್ತಲೋಕ ಸಂರಕ್ಷಣ ಸೋಮ ಸೂರ್ಯ ಅಗ್ನಿಲೋಚನ ಶ್ವೇತ ರಿಷಭ ವಾಹನ ಶೂಲಪಾಣಿ ಭುಜಂಗ ಭೂಷಣ ತ್ರಿಪುರ ನಾಸರರ್ಧನ ವ್ಯೋಮಕೇಶ ಮಹಾಸೇನ ಜನಕ ಪಂಚವಕ್ರ ಪರಶುಹಸ್ತ ನಮಃ. ಓಂ ಶಿವೋಹಂ ಓಂ ಶಿವೋಹಂ ರುದ್ರರೂಪಂ ಭಜೇಹಂ ಭಜೇಹಂ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ. ಅಮ್ಮ, ನೀವಿನ್ನು ಬಂಜೆ ಅಂತ ಕರಗೋ ಹಾಗಿಲ್ಲ. ಅಪ್ಪ ಅಮ್ಮನ ಕಳ್ಕೊಂಡು ಅನಾಥೆ ಆಗಿದ್ದ ನನಗೆ ತಂದೆ ತಾಯಿ ಪ್ರೀತಿನ ತೋರಿಸಿದ್ರಿ. ನಾನಿವತ್ತು ಆ ಋಣನ ತೀರಿಸ್ತಾ ಇದ್ದೀನಿ. ನೀವಿನ್ಯಾವತ್ತೂ ಮಕ್ಕಳಿಲ್ಲ ಅಂತ ಕೊರಗಬಾರ್ದು. ಅಮ್ಮ, ನೀವು ಬಂಜೆ ಅಲ್ಲ. ನಿಮ್ಮ ಹೊಟ್ಟೆಯಲ್ಲಿ ಸದ್ಯದಲ್ಲೇ ಒಂದು ಮುದ್ದಾದ ಮಗು ಹುಟ್ಟುತ್ತೆ. ಇನ್ಮೇಲೆ ನಿಮ್ಮ ತಾಯಿತನ ತಾತ್ಕಾಲಿಕ ಅಂತ ನೀವು ಕೊರಗೋ ಹಾಗಿಲ್ಲ. ಒಂದು ಮುದ್ದಾದ ಮಗು ನಿಮ್ಮ ಮಡಿಲು ತುಂಬೋ ದಿನ ಸದ್ಯದಲ್ಲೇ ಬರುತ್ತೆ. ನಿಶ್ಚಿಂತೆಯಾಗಿರಿ. ಏನೋ ಡಾಕ್ಯುಮೆಂಟ್ ಇದ್ದಾಗಿದೆ ಮಾವ, ನೋಡಿ. ಏನು ಫೋಟೋ ಇದ್ದಾಗಿದೆಯಲ್ಲ? ನನ್ನ ಅರ್ಜುನ್ ಎಂಗೇಜ್ಮೆಂಟ್ದು ಕ್ಯಾಂಡಿಡ್ ಫೋಟೋಸ್ ಯಾರ್ದು ಸರ್ಪ್ರೈಸ್ ಆಗಿ ಮೇಲ್ ಮಾಡಿರ್ಬೋದಾ?